ಸುಂದರ್ರಾಜ್ ಮತ್ತು ಪ್ರಮೀಳಾ ಜೋಶಾಯ್ ಸೇಮ್ ಸೇಮ್ ಡಿಟ್ಟೋ. ಏನೂ ಬದಲಾವಣೆ ಇಲ್ಲ. ಈಗಲೂ ನನಗೆ ಅದೇ ಅನಿಸುತ್ತೆ, ಸೇಮ್. ಇಫ್ ಇಟ್ ಈಸ್ ಕೇಸ್ ವಿತ್ ವಿಷ್ಣು ಆ್ಯಂಡ್ ಭಾರತಿ, ಇಟ್ ಈಸ್ ದ ಸೇಮ್ ಕೇಸ್ ವಿತ್ ಸುಂದರ್ರಾಜ್ ಆ್ಯಂಡ್ ಪ್ರಮೀಳಾ ಜೋಶಾಯ್. ಈಗ ಈ ಗಂಡಂದಿರಿದಾರಲ್ಲ, ಹೆಂಡತೀರ್ನ ಅವ್ರ ಮುಂದೆ ಹೊಗಳಲ್ಲಂತೆ ಜಾಸ್ತಿ. ಇವತ್ತು ಪ್ರಮೀಳಾ ಜೋಶಾಯ್ ಅವರು ಇಲ್ಲ. ಪ್ರಮೀಳಾ ಜೋಶಾಯ್ ಅವರು ನಿಮ್ಮ ಜೀವನದಲ್ಲಿ ಏನು? ಎವ್ರಿಥಿಂಗ್. ಶೀ ಈಸ್ ಮೈ ಎವ್ರಿಥಿಂಗ್ ಅಂತಂದರೆ ಹೆಂಗೆ ಹೇಳ್ತೀನಿ ಅಂದರೆ, ಇವತ್ತು ನನ್ನ ಮಗಳಿಗೆ ತಾಯಿಯಾಗಿದ್ದಾಳೆ, ನನ್ನ ಮೊಮ್ಮಗನಿಗೆ ಅಜ್ಜಿಯಾಗಿದ್ದಾಳೆ, ನನ್ನ ಮನೆ ಯಜಮಾಂತಿಯವಳು, ಮತ್ತು ನನ್ನ ಪರ್ಸ್ನಲ್ ಡಾಕ್ಟರ್. ಪರ್ಸ್ನಲ್ ಡಾಕ್ಟರ್? ಸ್ಟ್ರಿಕ್ಟ್ ಡಾಕ್ಟ್ರಾ? ಸ್ಟ್ರಿಕ್ಟ್ ಅಲ್ಲ, ಆಕೆಗೆ ನೇರವಾಗಿ ನಿಷ್ಠೂರವಾಗಿ ಮಾತಾಡ್ತಾಳೆ. ಇದೆಲ್ಲ ಅದರ ಬಗ್ಗೆ ಶಿ ಕಾಲ್ಸ್ ಎ ಸ್ಪೇಡ್. ಆಮೇಲೆ ಎಲ್ಲದಕ್ಕೂ ನಾನು ನೋಡಿದಾಗ ಜವಾಬ್ದಾರಿ, ಆ ಜವಾಬ್ದಾರಿ ನೋಡಿದಾಗ ನಾನೇ ಸ್ವಲ್ಪ ಎಲ್ಲೋ ಒಂದು ಕಡೆ ಸರಿ ಇಲ್ವಾ ಅಂತ ಅನಿಸೋ ಮಟ್ಟಕ್ಕೆ ಶಿ ಬಿಹೇವ್ಸ್. ಆ್ಯಂಡ್ ವೆರಿ ಗುಡ್ ಹೌಸ್ ವೈಫ್, ವೆರಿ ಗುಡ್. ಆ್ಯಂಡ್ ಮನೆಯ ಒಂದೊಂದು ವಿಚಾರಗಳನ್ನ ತೂಕ ಹಾಕಿ ಲೆಕ್ಕ ಇಟ್ಟು ಕೆಲಸ ಮಾಡ್ತಾಳೆ. ಇದಕ್ಕೆ ಯಾವುದೇ ಜಾತಿ ಧರ್ಮ ಅದೆಲ್ಲ ಅಡ್ಡಿ ಬರೋದಿಲ್ಲ. ನಾನು ಅದು ಇಫ್ ಯು ಆರ್ ಅ ಪರ್ಸ್ನಲ್ ಕ್ಯಾರೆಕ್ಟರ್ ಕರೆಕ್ಟ್ ಆಗಿದೆಯಾ, ಆರ್ ಯು ಎ ಪರ್ಫೆಕ್ಟ್ ಮ್ಯಾನ್? ನಾನೇ ಎಷ್ಟೋ ಸಲ ಅನ್ಕೋತೀನಿ ಐ ಮೇ ಎ ಪರ್ಫೆಕ್ಟ್ ಹಸ್ಬೆಂಡ್. ಹಸ್ಬೆಂಡ್ ಆಗಿ ಎಷ್ಟು 10ರಲ್ಲಿ ಎಷ್ಟು ಅಂಕ ಕೊಡ್ತೀರಾ ನಿಮಗೆ? ನನಗೇನೊಂದು 80% ಕೊಡ್ಬೋದು. 8? ಹಾಗೆ 10ಕ್ಕೆ 8. ಜೋಶಾಯ್ ಅವರಿಗೆ 10ಕ್ಕೆ 10. ಯಾಕೆಂದರೆ ಹೆಣ್ಮಕ್ಳೇ ಸ್ಟ್ರಾಂಗು ಗುರು ಅಂತ ನಾನು ಅದಕ್ಕೆ ಹೇಳಿದೆ. ಹೌದಾ? 100%. ಎಲ್ಲ ಹೆಣ್ಮಕ್ಳು ಈ ವಿಷಯಕ್ಕೆ ಇಲ್ಲ, ಎಲ್ಲ ಹೆಣ್ಮಕ್ಳಿಗೂ ನಾನು ಹೇಳ್ತೀನಿ. ಯಾಕೆಂದರೆ ಒಂದು ನಾನು ಹೇಳೋದೇನೆಂದರೆ, ಆ ಒಂದು ಹೆಣ್ಣು ಅನ್ನೋ ಒಂದು ಇಲ್ಲದೇ ಇದ್ದರೆ ತಾಯಿ, ನಾವು ಇವತ್ತು ಒಂದು ವಿಚಾರ ಎಲ್ಲೇ ತೊಗೊಂಡ್ರು ಮದರ್ ಅರ್ತ್ ಅಂತ ಕರಿತೀವಿ, ಮದರ್ ಲ್ಯಾಂಡ್ ಅಂತ ಕರಿತೀವಿ, ಮದರ್ ಟಂಗ್ ಅಂತ ಕರಿತೀವಿ, ಮದರ್ ಬೋರ್ಡ್ ಅಂತ ಕರಿತೀವಿ ಇಲ್ವಾ? ಹಾಗೆಯೇ ಯಾತಕ್ಕೆ ಅದಕ್ಕೆಲ್ಲ ಫಾದರ್ ಬೋರ್ಡ್ ಅಂತ ಕರೆಯಲ್ಲ, ಫಾದರ್ ಲ್ಯಾಂಡ್ ಅಂತ ಯಾಕೆ ಕರೆಯಲ್ಲ ಅಲ್ವಾ? ಒಂದು ಶಕ್ತಿ ಅದು. ಅದಕ್ಕೆ ಕ್ಷಮೆಯ ದರಿತ್ರಿ ಅಂತ ಹೆಂಗೆ ಹೇಳ್ತಾರೆ, ಎಲ್ಲವನ್ನು ದಾಟಿ ಆಕೆ ಅತ್ಯಂತ ತನ್ನ ಎಲ್ಲವನ್ನು ನನಗಿಲ್ಲ ಅಂದರೂ ಪರವಾಗಿಲ್ಲ, ನನ್ನನ್ನು ನಂಬಿದವ್ರು ನನ್ನ ಜೊತೆ ಚೆನ್ನಾಗಿರ್ಬೇಕು ಅಂತ. ಇದನ್ನು ನಾನು ಇನ್ಕ್ಲೂಡಿಂಗ್ ನಾನು ಅನಿಮಲ್ಸಲ್ಲೂ ನೋಡಿದ್ದೀನಿ, ಬರ್ಡ್ಸಲ್ಲಿ ನೋಡಿದ್ದೀನಿ. ನಮ್ಮ ಇದೆಲ್ಲ ನೋಡಿದಾಗ, ರೀಲ್ಸಲ್ಲಿ ನೋಡಿದಾಗ, ಮಳೆ ಬಂದಾಗ ಆ ಚಿಕ್ಕ ಚಿಕ್ಕ ಮರಿಗಳನ್ನ ಪಕ್ಷಿಗಳು ಹೇಗೆ ಕವರ್ ಮಾಡುತ್ತೆ, ಅಥವಾ ಒಂದು ಸಿಂಹ ಮತ್ತು ಸಿಂಹಿಣಿ ಎರಡೂ ಇದ್ದಾಗ ಸಿಂಹ ಹೋಗಿ ದೊಡ್ಡ ಗಂಡು ಸಿಂಹ ಹೋಗಿ ಏನಾದ್ರು ಮಗುನ ಅಟ್ಯಾಕ್ ಮಾಡಿದಾಗ ಆ ಹೆಣ್ಣು ಹೋಗಿ ಹಿಂಗೆ ಅಟ್ಯಾಕ್ ಮಾಡಿ ಮತ್ತೆ ವಾಪಸ್ ತೊಗೊಳತ್ತೆ. ಇವೆಲ್ಲ ನೋಡಿದಾಗ ಗೊತ್ತಾಗುತ್ತೆ ನಮಗೆ. ಅದಕ್ಕೆ ಹೆಂಗರುಳು ಅಂತಾರಲ್ಲ, ಅದು ತಾಯಿಗಿರೋ ಶಕ್ತಿ. ಓಕೆ, ಸಿನಿಮಾ ಕಡೆಗೆ ಮತ್ತೆ ಬರೋಣ. ಕಾಶಿನಾಥ್ ಅವ್ರ ಬಗ್ಗೆ ನಿಮ್ಮನ್ನು ಕೇಳಬೇಕು ಅಂತ ಬಹಳ ಅನ್ನಿಸ್ತು ನನಗೆ. ಯಾಕಂದರೆ ಅವರ ಸಿನಿಮಾದಲ್ಲಿ ನೀವು ಅಭಿನಯಿಸಿದ್ದೀರಾ. ಅದು ಹಾಸ್ಯಭರಿತ ಸಿನಿಮಾ ಹೌದು, ಬಟ್ ಒಂದು ಅದ್ಭುತ ಸಂದೇಶ ಕೊಟ್ಟ ಸಿನಿಮಾ. ಸೂಪರ್ಸ್. ನಾನು ಇವತ್ತು ಹೇಳ್ತೀನಿ, ಇನ್ಫ್ಯಾಕ್ಟ್ ಕಾಶಿನಾಥ್ ಒಂದು ದೊಡ್ಡ ಬದಲಾವಣೆಯನ್ನು ತಂದುಕೊಟ್ರು ಕನ್ನಡ ಸಿನಿಮಾಗೆ. ಅಂದರೆ ಒಂದು ಕಥೆನ ನೋಡೋ ಆ್ಯಂಗಲನ್ನು ಬದಲಾಯಿಸಿದವರು. ಎಕ್ಸಾಕ್ಟ್ಲಿ ರೈಟ್. ಈಗ ಅವ್ರದ್ದು ಒಂದು ಫಸ್ಟ್ ಪಿಕ್ಚರ್ ಬಂತು, ಅದು ಅವರ ಮೊದಲನೇ ಸಿನಿಮಾದ. ಆ ಸಿನಿಮಾ ನೋಡಿದಾಗಲೇ ಅನ್ನಿಸ್ತು ಅದು ನೋಡುವಿಕೆ ಹೇಗಿದೆ ಅಂತ. ಈಗ ಕಾಶಿನಾಥ್ಗಿನ್ನ ಭಾಗ್ಯರಾಜ್ಗಿನ್ನ ಮುಂಚೆ ಬಂದವರು ಕಾಶಿನಾಥ್. ಕನ್ನಡ ಚಿತ್ರರಂಗದ ಅನೇಕ ಬದಲಾವಣೆಗಳನ್ನು ತಂದರು. ಅದು ಅವರು ಹೈಲಿ ಪ್ರಿಪೇರ್ಡ್. ಅವರ ಸಿನಿಮಾಗಳಲ್ಲಿ ಸಾಹಿತ್ಯ, ಸಂಗೀತ ಮತ್ತು ಸ್ಕ್ರಿಪ್ಟ್ ಅದ್ಭುತವಾಗಿರೋದು. ಆಮೇಲೆ ವೆಲ್ ಪ್ಲ್ಯಾನ್ಡ್, ಎಲ್ಲವನ್ನೂ ಇನ್ ಡೀಟೇಲಾಗಿ ರೆಡಿ ಮಾಡಿ, ನೀವು ಹೀಗೆ ಮಾತಾಡಬೇಕು, ನಿಮ್ಮ ಡೈಲಾಗ್ ಇಷ್ಟೇ, ಇದಕ್ಕೇನು ಸೇರ್ಸಂಗಿಲ್ಲ, ಏನು ಬಿಡೋಂಗಿಲ್ಲ, ಅದೆಲ್ಲ ವೆಲ್ ಪ್ರಿಪೇರ್ಡ್ ಮಾಡಿ ಹೆಂಡತಿ ಅಂದರೆ ಹೀಗಿರಬೇಕು ಅಂತ ಕೊಟ್ಟಿದ್ದು. ಜೊತೆಗೆ ಅಫ್ಕೋರ್ಸ್ ಗಿರಿಜಾ ಲೋಕೇಶ್, ಅಮೇಝಿಂಗ್ ಥಿಯೇಟ್ರ್ ಪರ್ಸನ್. ನಾನು ಆಕೆ ನನ್ನ ಜೊತೆ ಮೊದಲು ಜೋಕುಮಾರ್ ಸ್ವಾಮಿ ಅಂತ ಒಂದು ಇದು ಮಾಡಿದ್ದು. ಅದಾದಮೇಲೆ ಅನೇಕ ನಾಟಕಗಳನ್ನ ಮಾಡ್ತೀವಿ. ನನಗೆ ಈ ಸಿನಿಮಾದಲ್ಲಿ ಆಕೆ ಜೊತೆ ಮಾಡಿದ್ದು ಇವತ್ತಿಗೂ ಲಕ್ಷಾಂತರ ಜನ ಕಾಮಿಡಿ ನೋಡಿ ಎಂಜಾಯ್ ಮಾಡಿದ್ದಾರೆ. ನನಗೆ ಆ ಹಾಡನ್ನು ನೋಡಿ, ತರಕಾರಿ ಹಾಡು ನೋಡಿ, ಇವಾಗ ನಾನು ಮುಂಚೆನೇ ಹೇಳಿದಾಗೆ ಭಾವನಾ, ಎಲ್ರಿಗೂ ತನ್ನ ಹೆಂಡತಿ ಹೀಗೆ ಇರಬೇಕು ಅಂತ ಒಂದು ಆಸೆ ಇರುತ್ತೆ. ಅಂಥದ್ದು
ದಾಳಿಂಬೆ ಹಲ್ಲು, ಹ್ಮ್. ಆಮೇಲೆ ಆರೆಂಜ್ ತೊಂಡೆ ತುಟಿ, ತುಟಿಗಳು. ತೊಂಡೆ ತುಟಿ, ಹ್ಮ್. ಆ, ಈ ಥರ ವರ್ಣನೆಗಳೆಲ್ಲ ಇರುತ್ತಲ್ಲ, ಅದು ಆಗಲ್ಲ ಬರಲ್ಲ, ಅದು ಪುಸ್ತಕದಲ್ಲಿ ಇರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋದು ಭಾಳ ಕಷ್ಟ ಆಗುತ್ತೆ. ಹ್ಮ್. ಕೊನೆಗೆ ಅತ್ತೆ ಮಗಳು ಮನೇಲೇ ಇರ್ತಾಳೆ, ಕೊನೆಗೆ ಅದೇ ಆಗುತ್ತೆ ಅಂತ. ಬಟ್ ಅದು ತುಂಬ ಚೆನ್ನಾಗಿ ಆ ಸಿನಿಮಾನ ಮಾಡಿದ್ರು, ಅದು ಚೆನ್ನಾಗೂ ಹೋಯಿತು. ನಾನು ಇನ್ಫ್ಯಾಕ್ಟ್ ಅವರ ವರ್ಕಿಂಗ್ ಸ್ಟೈಲ್ ಭಾಳ ಇಷ್ಟ ಆಯಿತು. ಹ್ಮ್. ಅವರು ಅನೇಕ ಸಿನಿಮಾಗಳು ಅನುಭವ ಅನುಭವ. ನಾನು ಹೇಳೋದು ಅನುಭವ ಬಂದಾಗಲೇ ಬಂಧನಾನು ಬಂತು. ಹ್ಮ್. ಬಂಧನಾನು ಒಂದು ರಾಜೇಂದ್ರ ಸಿಂಗ್ ಬಾಬು, ವಿಷ್ಣುವರ್ಧನ್, ನನ್ನ ಸುಹಾಸಿನಿ ಮಾಡಿದ್ದೆ ಸೂಪರ್ ಡೂಪರ್ ಹಿಟ್. ಸೂಪರ್ ಡೂಪರ್ ಹಿಟ್ಟು. ಅದೇ ಟೈಮಿಗೆ ಈ ಸಿನಿಮಾನೂ ಬರುತ್ತೆ. ಹ್ಮ್. ಅದು ಹೈ ಬಡ್ಜೆಟ್, ಇದು ಲೋ ಲೋ ಬಡ್ಜೆಟ್. ಬಡ್ಜೆಟ್. ಬಟ್ ಎರಡೂ ಈಕ್ವಲ್ ಆಗಿ ಓಡಿ ಇದು ಹೆಚ್ಚು ಗಳಿಸ್ತು, ಅದು ಗಳಿಸ್ತು. ನಿಮ್ಮ ಇನ್ವೆಸ್ಟ್ಮೆಂಟ್ ಅಂತ ತೊಗೊಂಡಾಗ ಈ ಪಿಕ್ಚರ್ದ ಏನಿದೆ ಇನ್ವೆಸ್ಟ್ಮೆಂಟು, ಇದು ರಿಯಲಿ ಮೇಡ್ ಎ ಗ್ರೇಟ್ ಕಮ್ಬ್ಯಾಕ್. ಹ್ಮ್. ಹ್ಮ್. ಅವತ್ತೇ ಆ ಅನುಭವದಿಂದ ಒಂದು ಹೊಸ ಅನುಭವನೇ ಆಗಿತ್ತು ಚಿತ್ರರಂಗಕ್ಕೆ. ಹ್ಮ್. ಹ್ಮ್. ಸೊ ಕಾಶಿನಾಥ್ ಟಿಲ್ ಇಸ್ ಎಂಡ್ವರೆಗೂ ನನಗೆ ತುಂಬ ಒಳ್ಳೆಯ ಸ್ನೇಹಿತರಾಗಿದ್ದರು. ಹ್ಮ್. ಜಯನಗರದ ಎಷ್ಟು ಜನ ಡೈರೆಕ್ಟರ್ಗಳು ಹುಟ್ಕೊಂಡ್ರು ಅವರ. ಎಷ್ಟು ಜನ, ಸುಮಾರು ಜನ. ಹ್ಮ್. ಇವತ್ತಿಗೆ ನಂಗೆ ಉಪೇಂದ್ರ ನನಗೆ ಆಶ್ಚರ್ಯ ಅಂದರೆ, ಆ ಸಿನಿಮಾ ಮಾಡುವಾಗ ಉಪೇಂದ್ರ ಅಸಿಸ್ಟೆಂಟ್ ಡೈರೆಕ್ಟರ್. ಅಸಿಸ್ಟೆಂಟ್ ಡೈರೆಕ್ಟರ್. ನನಗೆ ಅವ್ರು ಎಲ್ಲಿದ್ರು ಅಂತಲೇ ಗೊತ್ತಿರಲಿಲ್ಲ. ಈಗ ಅವರು ನಮ್ಮ ವರ್ಲ್ಡಲ್ಲೇ ನಂಬರ್ 5th 5ನೇ ಇದರಲ್ಲಿದ್ದಾರೆ, ಶ್ರೇಣಿನಲ್ಲಿದ್ದಾರೆ. ಒನ್ ಆಫ್ ದ 5 ಬೆಸ್ಟ್ ಡೈರೆಕ್ಟರ್ಸ್ ಇನ್ ದ ವರ್ಲ್ಡ್. ಹ್ಮ್. 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 ನಮ್ಗೆ ಖುಷಿ ಆಗುತ್ತೆ. ನಾನು ಹೇಳೋದಂದರೆ, ನಮ್ಮ ಜೊತೆ ಕೆಲಸ ಮಾಡಿದವರು ಇವತ್ತು ಆ ಮಟ್ಟಕ್ಕೆ ಹೋಗಿದ್ದಾರೆ ಅಂದರೆ ನಮ್ಮಷ್ಟು ಖುಷಿ ಪಡೋರು ಇನ್ಯಾರೂ ಇಲ್ಲ. ಹ್ಮ್. ತುಂಬ ಚೆನ್ನಾಗಿ ಕನ್ನಡ ಚಿತ್ರರಂಗದಲ್ಲಿ ಇತಿಮಿತಿಗಳನ್ನ ಇಟ್ಕೊಂಡು ಇಷ್ಟು ಕೆಲಸ ಮಾಡಿದ್ದಲ್ಲ. ಹೌದು. ನಾವು ಹೇಳೋದು ಬಾಲಿವುಡ್ಡು, ಹಾಲಿವುಡ್ಡು ಅವೆಲ್ಲ ಇಲ್ಲ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಏನಿದೆ ಏನಿಲ್ಲ ಹ್ಮ್. ಅದನ್ನಿಟ್ಕೊಂಡು ಇಂಥ ಉತ್ತಮವಾದ ಚಿತ್ರಗಳನ್ನ ಕೊಟ್ಟಂಥ ಶ್ರೇಷ್ಠರಲ್ಲಿ ಅವರೇ. ಹ್ಮ್. ಹ್ಮ್. ನನಗೆ ಅದೊಂದು ಇವತ್ತಿಗೂ ಆ ರೀಲ್ಸಲ್ಲಿ ನೋಡ್ತಾ ಇದ್ದಾಗಲ್ಲ ನಗು ಬರ್ತಾನೆ ಇರುತ್ತೆ. ನಾನೇ ಈ ರೋಲ್ ಮಾಡಿದ್ದೇನೆ.